ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇದೊಂದು ಹೃದಯ ವಿದ್ರಾವಕ ಕತೆ. ಸ್ಟೋರಿ ಓದಾಗ ಸಿಗಾವಡೆ ಬೇಜಾರಾಯಿತು. ತು ಆ ಮಗು ಪರಿಸ್ಥಿತಿ ಏನು, ಆ ಹೆಣ್ಮಗಳ ಪರಿಸ್ಥಿತಿ ಏನು ಅಂತ ನೆನೆಸ್ಕೊಂಡಾಗ ಒಂಥರ ಬೇಜಾರಾಗೋಯ್ತು. ಆದರೆ ಈ ಸ್ಟೋರಿನ ನಿಮ್ಮ ಎದುರುಗಡೆ ಇಟ್ಟು ನಿಮಗೆ ಇದನ್ನು ಅರ್ಥ ಮಾಡಿಸಿ ನಮ್ಮ ಸುತ್ತಮುತ್ತ ಇಂತಹ ಘಟನೆಗಳು ನಡೀದೇ ಇರೋ ಥರ ನೋಡ್ಕೊಳ್ಳೋದು ಹೇಗೆ ಅನ್ನೋ ಉದ್ದೇಶದಿಂದ ಇದನ್ನು ನಿಮಗೆ ತಲುಪಿಸ್ತಾ ಇದ್ದೀನಿ. ಇದು ತುಮಕೂರು ಹತ್ರ ಅರೇಗುಜ್ಜನಹಳ್ಳಿ ಪಂಚಾಯತಿಲಿ ಗೌರಿಪುರ ಅಂತ ಒಂದು ಊರಿದೆ, ಅಲ್ಲಿ ನಡೆದಿರೋ ಘಟನೆ ಇದು. ನಾನು ಆಗಲೇ ಹೇಳಿದ್ನಲ್ಲ, ಹೃದಯ ಹಿಂಡ್ಬಿಡುತ್ತೆ. ಪಾಪಾರಿ ಒಂದು 25 ವರ್ಷದ ಯುವತಿ, ತುಂಬು ಗರ್ಭಿಣಿ. ಅವಳೇ ತನ್ನ ಮಗುವನ್ನ ತಾನಾಗಿಯೇ ಹೊರಗೆ ತಕ್ಕೊಂಡು ಇವಾಗ ಹಾಸ್ಪಿಟ್ಲಲ್ಲಿ ತೀವ್ರ ರಕ್ತಸ್ರಾವದಿಂದ ಒದ್ದಾಡ್ತಾ ಇದ್ದಾಳೆ. ಯಾಕೆ ಆ ಹೆಣ್ಮಗಳಿಗೆ ಯಾರು ಹೇಳೋರು ಕೇಳೋರು ಇರಲಿಲ್ವಾ? ನೆಂಟರು ಇಷ್ಟರು ಇರಲಿಲ್ವಾ? ಎಲ್ಲ ಇದ್ರು. ಆದರೆ ಆ ಯುವತಿ ಒಂದು ತಪ್ಪು ಮಾಡಿಬಿಟ್ಟಿದ್ಲು. ಒಂದು ಅಕ್ರಮ ಸಂಬಂಧದಿಂದ ಅವಳು ಗರ್ಭಿಣಿಯಾಗಿದ್ಲು. ಅವನು ಯಾರು ಗೊತ್ತಿಲ್ಲ, ಅಂದರೆ ಅವಳಿಗೆ ಗೊತ್ತು, ಜಗತ್ತಿಗೆ ಗೊತ್ತಿಲ್ಲ. ಪ್ರೆಗ್ನೆಂಟ್ ಆಗಿಬಿಟ್ಲು. ಅಪ್ಪ ಅಮ್ಮ ಇಲ್ಲ, ಅಕ್ಕನ ಮನೇಲಿ ಇರೋದು. ಅವರ ಆಶ್ರಯ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಇವಾಗ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗ್ಬಿಟ್ರೆ ನಮ್ಮ ಅಕ್ಕ ಭಾವನ ಮರ್ಯಾದೆ ಹೋಗ್ಬಿಡತ್ತೆ. ನನ್ನನ್ನು ಕೆಟ್ಟದಾಗಿ ನೋಡ್ತಾರೆ. ಏನು ಮಾಡಿದ್ಲು, ಲೂಸ್ ಬಟ್ಟೆಗಳನ್ನು ಮನೇಲಿ ಹಾಕ್ಕೊಂಡು ಆ ಗರ್ಭಾವಸ್ಥೆಯನ್ನು ಮುಚ್ಚಿಡ್ತಾ ಬಂದ್ಲು. ಎಲ್ಲಿ ತನಕ? 1 ತಿಂಗಳು, 2 ತಿಂಗಳು, 3 ತಿಂಗಳಿಂದ 9 ತಿಂಗಳ ತನಕ. 9 ತಿಂಗಳ ತನಕ ಅವಳು ಪ್ರೆಗ್ನೆಂಟ್ ಅಂತ ಇಡೀ ಮನೇಲಿ ಯಾರಿಗೂ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ದಪ್ಪಗಾಗ್ತಿದ್ದಾಳೆ, ಊದ್ಕೋತಾ ಇದ್ದಾಳೆ, ಇಷ್ಟೇ ಅವ್ರ ಮೈಂಡಲ್ಲಿ ಇದ್ದಿದ್ದು. ಇವಳು ಲೂಸ್ ಬಟ್ಟೆ ಹಾಕ್ಕೊಂಡು ಮನೇಲೇ ಇರೋದಲ್ವಾ? ಓಕೆ, 1, 2, 3 ತಿಂಗಳು ಓಕೆ. 8, 9ನೇ ತಿಂಗಳಲ್ಲಿ ಹೇಗೆ ಮೇಂಟೈನ್ ಮಾಡಿದ್ಲು ಆ ಹೆಣ್ಮಗಳು ಗೊತ್ತಿಲ್ಲ. ಮಾಡಿದ್ಲು. ಆದರೆ ಆ ಒಂದು ದಿನ ಬಂದುಬಿಡ್ತು. ಹೊಟ್ಟೆಲಿರೋ ಮಗು ಹೊರಗೆ ಬರಬೇಕಲ್ಲ. ಮನೆಯಿಂದ ಸ್ವಲ್ಪ ದೂರಕ್ಕೆ ಹೋದ್ಲು. ರಾತ್ರಿ ಹೊತ್ತು ಆ ಮಗುವನ್ನು ತಾನೇ ಕೈ ಹಾಕಿ ಅವಳ ಏನು ರಕ್ತಸ್ರಾವದ ನಡುವೆ ಆ ಮಗುನ ಅವಳೇ ಹೊರಗಡೆ ತೆಗೆದ್ಲು. ಅವಳೇ ಡೆಲಿವರಿ ಮಾಡ್ಕೊಂಡ್ಬಿಟ್ಲು. ಎಲ್ಲಿ ತಡೆಯುತ್ತೆ ರಕ್ತಸ್ರಾವ? ಎಲ್ಲಿ ನಿಲ್ಲುತ್ತೆ? ಏನು ಮಾಡಿದ್ಲು? ಆಯ್ತು, ಮಗು ಅಳ್ತಾ ಇದೆ. ಏನು ಮಾಡ್ಬಿಟ್ಲು? ಏನು ಮಾಡ್ಬೇಕು ಮಗುನ? ಅಯ್ಯಯ್ಯೋ, ಮನೆಗೆ ವಾಪಸ್ ತೊಗೊಂಡು ಹೋಗೋಕ್ಕಾಗಲ್ಲ, ನನ್ನ ಮಗು, ನಾನು ಈ ಮಗುವಿನ ತಾಯಿ, ಏನು ಮಾಡ್ಬೇಕು ಈ ಮಗುನ? ಗೊತ್ತಾಗಿಲ್ಲ ಅವಳಿಗೆ. ರೋಡಲ್ಲಿ ಬಿಟ್ಬಿಟ್ಲು, ಊರಿನ ರಸ್ತೆಯಲ್ಲಿ ಬಿಟ್ಬಿಟ್ಲು ಆ ಮಗುನ. ಚಳಿ, ಕೊರಿಯೋ ಚಳಿಲಿ ಮಗುನ ಬಿಟ್ಬಿಟ್ಟು ಇವಳು ಹೆಂಗೋ ಎಲ್ಲ ರಕ್ತ ಗಿಕ್ತ ಎಲ್ಲ ಏನೋ ತೊಳ್ಕೊಂಡು ಮನೆಗೆ ಹೋಗಿ ಅಕ್ಕನ ಹತ್ರ, ಇಲ್ಲ ನನಗೆ ಪೀರಿಯಡ್ಸ್ ಆಗಿದೆ ಅಕ್ಕ ಅಂತ ಹೇಳಿ ಬಸ್ಲು ಮನೆಗೆ ಹೋಗಿ ಕಣ್ಣೀರು ಹಾಕ್ಕೊಂಡು ಎಲ್ಲ ತೊಳ್ಕೊಂಡು ಏನೋ ಒದ್ದಾಡಿದ್ಲು ಮೇಂಟೈನ್ ಮಾಡೋಕ್ಕೆ. ಅವತ್ತು ಒದ್ದಾಡಿಕೊಂಡು ಆ ರಕ್ತಸ್ರಾವದ ನಡುವೆನೆ ಮಲಗುಬಿಟ್ಲು. ಬೆಳಗಾಯಿತು. ಊರಿನ ಜನರಿಗೆ ರಸ್ತೆ ಮೇಲೊಂದು ಮಗು ಕಾಣ್ತಿದೆ. ಹೋಗಿ ಮಗುನ ನೋಡ್ತಾರೆ. ಚಳಿ ತಡೆಯೋಕ್ಕಾಗದೆ ಮಗು ಸತ್ತು ಹೋಗ್ಬಿಟ್ಟಿದೆ. ಆ ತಾಯಿನ ಪಾಪಿ ಅನ್ಬೇಕು, ಅಥವಾ ಅವಳ ಪರಿಸ್ಥಿತಿಗೆ ಕಾರಣ ಮಾಡಿದ ಅವನು ಯಾರೋ ಇದಾನಲ್ಲ ಅವನನ್ನು ಪಾಪಿ ಅನ್ಬೇಕು, ಅಥವಾ ಇವಳ ದಡ್ಡ ತನಕ ಅಯ್ಯೋ ಅನ್ಬೇಕು, ಗೊತ್ತಿಲ್ಲ. ಆ ಮಗು ಪ್ರಾಣ ಹೋಯ್ತು. ಚಳಿ ತಡೆಯೋಕ್ಕಾಗಿಲ್ಲ ಮಗುಗೆ. ಆಗ್ತಾನೆ ಹುಟ್ಟಿದ ಮಗು ಎಲ್ಲಿ ತಡೆಯುತ್ತೆ? ಬೆಚ್ಚಗಿನ ಹೊದಿಕೆ ಒಳಗಿರ್ಬೇಕಿತ್ತು, ಅಮ್ಮನ ಮಡಿಲಲ್ಲಿ ಇರಬೇಕಿತ್ತು, ಎದೆ ಹಾಲು ಕುಡಿಬೇಕಿತ್ತು. ಜೀವ ಹೋಯ್ತು. ಊರಿನವರು ಪೊಲೀಸ್ನವ್ರಿಗೆ ವಿಷಯ ತಿಳಿಸಿದ್ರು. ಅಷ್ಟೊತ್ತಿಗೆ ಗುಲ್ಲಾಗೋಯ್ತು. ವಿಷಯ ಗೊತ್ತಾಗ್ತಾ ಇದ್ದ ಹಾಗೇನೆ ಅಟ್ ದ ಸೇಮ್ ಟೈಮ್ ಈ ಯುವತಿಗೆ ರಕ್ತಸ್ರಾವ ಜಾಸ್ತಿ ಆಗೋಯ್ತು. ತಕ್ಷಣ ಅವಳನ್ನು ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಪೊಲೀಸ್ ಸ್ಟೇಷನ್ಗೆ ವಿಷಯ ಹೋಯಿತು. ಮಗುನ ಶವಾಗಾರಕ್ಕೆ ಕರ್ಕೊಂಡು ಹೋದರು. ಆಕೆನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಒಂದು ಜೀವ ಹೋಯಿತು. ಅಲ್ಲಿ ಆಕೆ ಹಾಸ್ಪಿಟ್ಲಲ್ಲಿ ಒದ್ದಾಡ್ತಾ ಇದ್ದಾಳೆ. ಇಲ್ಲಿ ಯಾರು ತಪ್ಪು, ಯಾರು ಸರಿ, ಇದಕ್ಕೆ ಉತ್ತರ ಹುಡ್ಕೋದು ತುಂಬ ಕಷ್ಟ. ಬಟ್ ಏನೂ ತಪ್ಪು ಮಾಡದೇ ಇರೋ ಒಂದು ಜೀವ ಇದ್ದರೆ ಆ ಪ್ರಾಣ ಬಿಟ್ಟ ಆ ಮಗು ಮಾತ್ರ ಏನು ಮಾಡಿತ್ರಿ ಪಾಪ? ಜಗತ್ತು ನೋಡಿದ ದಿನಾನೇ ಕೊರಿಯೋ ಚಳಿಲಿ ರಸ್ತೆ ಮಧ್ಯೆ ಸತ್ತು ಹೋಗಬೇಕು ಒಂದು ಮಗು ಅಂತಂದರೆ ಹೊಟ್ಟೆ ಉರಿಯಲ್ವಾ? ಆ ಮಗು ಏನು ಮಾಡಿತ್ತು? ಯಾರ್ದೋ ತೆವಲು, ಯಾರ್ದೋ ಚಟ,
ಯಾರ್ದೋ ಅನಿವಾರ್ಯತೆ, ಯಾರ್ದೋ ಅವಶ್ಯಕತೆಗೆ ಒಂದು ಪುಟ್ಟ ಕಂದಮ್ಮ ಹುಟ್ಟದ ದಿನಾನೇ ಜೀವ ಕಳ್ಕೊಳ್ತು. 9 ತಿಂಗಳು ಆ ತಾಯಿ ಅದು ಹೇಗೆ ಮೇಂಟೈನ್ ಮಾಡಿದ್ಲು ಅನ್ನೋದೇ ಆಶ್ಚರ್ಯ. ಹೇಗೆ ಸಾಧ್ಯ? ಅಥವಾ ನನಗೆ ಅರ್ಥ ಆಗದೆ ಇದ್ದಿದ್ದು, ತನಗೆ ಪ್ರೆಗ್ನೆಂಟ್ ಅಂದ ಕೂಡಲೇ ಆ ಅಕ್ರಮ ಸಂಬಂಧಕ್ಕೆ ಕಾರಣ ಆಗಿರೋ ಅವನನ್ನು ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನ ಪಟ್ಲು ಇಲ್ವೋ, ನಾನು ತಾಯಿ ಆಗ್ತಿದ್ದೀನಿ ಅಂತ ಅವನಿಗೆ ಹೇಳಿದ್ಲು ಇಲ್ವೋ, ಅವನು ಯಾರು ಅದು ಗೊತ್ತಾಗಬೇಕೀಗ. ಇದಕ್ಕೆಲ್ಲ ಕಾರಣ ಆ ಪಾಪಿ. ಅವನನ್ನು ಹುಡುಕ್ ತೆಗಿಬೇಕು. ಆ ಮಗುವಿನ ಸಾವಿಗೆ ಕಾರಣ ಅವನು. ಇವಳು ಸರಿ ಅಂತಲ್ಲ ನಾನು ಹೇಳ್ತಾ ಇರೋದು. ಯಾವ ಕಾರಣಕ್ಕೆ ಅವಳು ಅಕ್ರಮ ಸಂಬಂಧ ಮಾಡಿದ್ಲೋ ಅಥವಾ ಯಾವ ಕಾರಣಕ್ಕೆ ಒಂದು ಮಗುವಿನ ತಾಯಿ ಆದ್ಲೋ ಅದ್ ನನಗೆ ಗೊತ್ತಿಲ್ಲ. ಆದ್ರೆ ಏನ್ ಮಾಡಿದ್ಲು ಈ ತಾಯಿ? 9 ತಿಂಗಳು. ಯಾವತ್ತೋ ಒಂದು ದಿನ ಹೇಳ್ಬಿಡ್ಬೋದಿತ್ತು ಮನೇಲಿ, ಆಯ್ತಪ್ಪ ಏನು ಮಗು ಇದೆ ತಾನೇ ಹೊಟ್ಟೆಲಿ, ಅಕ್ಕನ ಹತ್ರ ಭಾವನ ಹತ್ರ ಕಾಲಿಗೆ ಬಿದ್ದು ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ, ನನ್ನ ಹೊಟ್ಟೆಲಿ ಹಿಂಗೊಂದು ಮಗು ಇದೆ, ಅದನ್ನ ಸಾಕೊಂಡು ಅದನ್ನ ನೋಡ್ಕೊಂಡು ಹೆಂಗೋ ಪೂರ್ತಿ ಜೀವನ ಮಾಡ್ಬಿಡ್ತೀನಿ, ನನಗೊಂದು ಅವಕಾಶ ಕೊಡಿ ಅಂತ ಹೇಳಿದ್ರೆ ಏನ್ ಮಹಾ ಮಾಡ್ತಿದ್ರು? ಏನ್ ಮಹಾ ಮಾಡ್ಬಿಡ್ತಾ ಇದ್ರು? ಏನ್ ಹೊರಗಡೆ ಹಾಕಕ್ಕಾಗ್ತಿತ್ತ ಗರ್ಭಿಣಿನ? ಇಲ್ಲ, ಕ್ಷಮಿಸ್ಲೇಬೇಕಿತ್ತು. ಊರಲ್ಲಿ ಮರ್ಯಾದೆ ಹೋಗುತ್ತೆ ಅಂತನ ಇನ್ಯಾವುದೋ ಊರಿಗೆ ಹೋಗಿ ಬದುಕ್ಬೋದಿತ್ತು ಬಿಡ್ರಿ. ಇಲ್ಲಲ್ದಿರಿ ಇನ್ನೊಂದು ಕಡೆ ಗಂಡ ಇಲ್ಲ, ಈಕೆ ಪ್ರೆಗ್ನೆಂಟು ಅಂತ ಹೇಳಿ ಇನ್ನೊಂದು ಯಾವುದೋ ಊರಲ್ಲಿ ಬದುಕ್ಬೋದಿತ್ತು. ಅವಳ ದಡ್ತನ ಒಂದು ಮಗುವಿನ ಜೀವ ತೆಗೀತು. ಅವಳಿಗೂ ಇಷ್ಟೆಲ್ಲ ನೋವು ತಿನ್ನು ಹಾಗೆ ಮಾಡ್ತು. ಮರ್ಯಾದಿ 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 ಅಂತ ಅಂಜಿ ಇವತ್ತು ಇಡೀ ಊರಿಗೆ ಗೊತ್ತಾಯ್ತೆ, ಇಡೀ ರಾಜ್ಯಕ್ಕೆ ಗೊತ್ತಾಯ್ತೆ ವಿಷಯ. ಅವತ್ತಾಗಿದ್ರೆ ನಿಮ್ಮ ಊರಿಗೆ ಮಾತ್ರ ಗೊತ್ತಾಗ್ತಾ ಇತ್ತು. ಬೇಡ ಬಿಡಿ, ಆಕೆ ಹೆಸರು ಹೇಳೋದು ಬೇಡ, ಆಕೆ ಗುರುತು ಪತ್ತೆ ಹಚ್ಚೋದು ಬೇಡ, ಅವಳನ್ನು ತೋರಿಸೋದು ಬೇಡ. ಯಾಕಂದ್ರೆ ಹೆಣ್ಮಗಳು ಜೀವಂತವಾಗಿದ್ದಾಳೆ, ಜೀವಂತವಾಗಿದ್ದಾಳೆ. ಚೆನ್ನಾಗಿರ್ಲಿ, ಮುಂದಿನ ಜೀವನ ಚೆನ್ನಾಗಿರ್ಲಿ. ಅದೇನೋ ಯಾವುದೋ ಕ್ಷಣದಲ್ಲಿ ಮಾಡಿದ ತಪ್ಪಿಗೆ ಇಷ್ಟೆಲ್ಲ ಅನುಭವಿಸಿದಾಳೆ ಪಾಪ. ಆ ಮಗುವಿನ ಜೀವ ಹೋಯ್ತಲ್ಲ ಅನ್ನೋ ಹೊಟ್ಟೆ ಉಡಿ ಮಾತ್ರ ಕಾಡ್ತಾನೇ ಇರುತ್ತೆ. ಜೀವನ ಪೂರ್ತಿ ಒಂದು ತಾಯಿ ಕಾಡಲ್ವೇನ್ರಿ? ಅದು ಅಕ್ರಮಕ್ಕೋ ಸಕ್ರಮಕ್ಕೋ ಗಂಡನಿಗೋ ಮತ್ತೊಬ್ಬ ಯಾರಿಗೋ ಏನೇ ಆಗಿರ್ಬೋದು, ಹೆತ್ತಿದ್ದು ಹೊಟ್ಟೆ ಒಳಗೆ ಇಟ್ಕೊಂಡಿದ್ದು ಅದನ್ನ 9 ತಿಂಗಳು ಹೊತ್ತು ಮತ್ತೆ ಅದನ್ನ ಅವಳೇ ಡೆಲಿವರಿ ಮಾಡಿಕೊಂಡು ಕೈಯಲ್ಲಿ ಆ ಮಗುನ್ ನೋಡಿದಾಗ ಬಿಡೋ ಅಂತ ಅಳ್ತಾ ಇರುವಂತ ಮಗುನ್ ನೋಡಿದಾಗ ಹೊಟ್ಟೆ ಉರ್ದಿರಲ್ವಾ ತಾಯಿಗೆ? ಅದು ಹೆಂಗೆ ಮನಸ್ಸು ಬಂತು ತಾಯಿ ನಿನಗೆ ಆ ರಸ್ತೆಯಲ್ಲಿ ಬಿಟ್ಟು ಹೋಗಕ್ಕೆ? ಹೋಗಿ ಮನೇಲಿ ಮಲಗಿದ್ಮೇಲೆ ಆ ಮಗುವಿನ ಅಳು ನಿನ್ ಕಿವಿಗೆ ತಾಗ್ಲಿಲ್ವಾ ತಾಯಿ? ಗೊತ್ತಿಲ್ಲ, ಈ ಥರ ಘಟನೆಗಳು ನಡಿಬಾರ್ದು, ಬಟ್ ನಡೆಯುತ್ತೆ, ನಡೀತಾ ಇದೆ, ಏನೇನೋ ನಡೀತಾ ಇದೆ ಜಗತ್ತಲ್ಲಿ. ಬಟ್ ತುಂಬ ಹೊಟ್ಟೆ ಉರಿದು ಹೋಯ್ತು. ನಾನು ಹೇಳೋದು ಇದೆಲ್ಲ ಲಕ್ಷಕ್ಕೊಂದೋ 10 ಲಕ್ಷಕ್ಕೊಂದೋ ನಡೆಯೋ ಕೇಸ್ಗಳು. ಆದರೆ ಎಲ್ಲೇ ನಡೀಲಿ, ಯಾವತ್ತೇ ನಡೀಲಿ ರೀ, ಸರಿ ತಪ್ಪು ಆಚೆಗಿಡಿ, ಮರ್ಯಾದೆ ಗೌರವ ಎಲ್ಲ ಆಚೆಗಿಟ್ಟು ಯೋಚನೆ ಮಾಡಿ ನಾನು ಏನು ಮಾಡ್ತಿದ್ದೀನಿ, ನಾನು ಏನು ಮಾಡಬೇಕು. ಅವತ್ತಿನ ದಿನ 1 ತಿಂಗಳು 2 ತಿಂಗಳು 3 ತಿಂಗಳು ಇದ್ದಾಗ ಏನು ಮಾಡ್ಬೋದು ನಾನು? ಈ ಮಗುನ ಉಳಿಸ್ಕೊಳ್ಳ, ಬೆಳೆಸ್ಲಾ, ಸಾಕ್ಲಾ, ನಿರ್ಧಾರ ಮಾಡಿ ಯೋಚನೆ ಮಾಡಿ. ಯಾರು ಮನೇಲಿ ಇದ್ದಾರೆ ದೊಡ್ಡವ್ರು, ಅವ್ರ ಜೊತೆ ಮಾತಾಡಿ ಏನೋ ಒಂದು ಮಾಡ್ರಪ್ಪ. ಹಿಂಗೆಲ್ಲ ಮಾಡ್ಕೋಬೇಡಿ ಜೀವನನ, ಮಾಡ್ಕೋಬೇಡಿ ಹೀಗೆಲ್ಲ ಜೀವನನ. ತುಂಬಾ ತುಂಬಾ ನೋವಾಗೋ ವಿಷಯಗಳಿದು. ಬಟ್ ಒಂದೇ ದಿನ ಜೀವ ಇಟ್ಕೊಂಡಿದ್ದಂತಹ ಮಗು ಏನಿದೆ, ಚಳಿಗೆ ಪ್ರಾಣ ಬಿಟ್ಟ ಆ ಮಗು ಏನಿದೆ, ಆ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ. ಆ ತಾಯಿ ಆದಷ್ಟು ಬೇಗ ಗುಣಮುಖಳಾಗಿ ವಾಪಸ್ ಮನೆಗೆ ಬರಲಿ. ಅವ್ರ ಅಕ್ಕ ಭಾವ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇದು ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ನೋಡ್ತಾ ಇರಿ, ಹೋಗಿ ಬರ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.